ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಭಾರತದ ಎಕಾನಮಿ ಮೇಲೆ ಹಾಗೂ ನಮ್ಮ ದೇಶದ ಹಲವು ಸೆಕ್ಟರ್ಸ್ಗಳ ಮೇಲೆ ಪಾಸಿಟಿವ್ ಅಂಡ್ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತಹ ಒಂದು ಇವೆಂಟ್ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಏನಿದು, ಯಾಕೆ ಇಂಪ್ಯಾಕ್ಟ್ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು, ಈ ಹಿಂದೆ ಯಾವ ರೀತಿ ಆಗಿದೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದಸ್ಟ್ ಡಿಮಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ವೆಲ್ತ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಅದರಲ್ಲಿ NSE ಹಾಗೂ ಜಿಯೋ APOಗಳ ಬಗ್ಗೆ ಇತ್ತೀಚೆಗೆ ಡೀಟೇಲ್ಡ್ ವಿಡಿಯೋಗಳನ್ನು ಕೂಡ ಕವರ್ ಮಾಡಿದ್ವಿ. ಜೊತೆಗೆ ಇನ್ನು ಹಲವು ವಿಡಿಯೋಗಳು ಬರೋದಿವೆ. ಹಾಗಾಗಿ ಹೊಸ ವಿಷಯಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನದಲ್ಲಿದ್ದೀವಿ. ಹಾಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗಳನ್ನು ಕೂಡ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋದ ಮೇಜರ್ ಟಾಪಿಕ್ ಬಂದು ಅದು ಎಲ್ ನೀನೋ. ಈಗಾಗಲೇ ನೀವು ಇದರ ಬಗ್ಗೆ ಕೇಳಿರ್ತೀರಿ. ನಾನು ಕೂಡ ಹಲವು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ, ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರಬಹುದು. ಇದು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಇದೇ ಕಾರಣಕ್ಕೆ ಇಲ್ಲಿವರೆಗೂ ನಮಗೆ ಕಡಿಮೆ ಪ್ರಮಾಣದ ಮಳೆ ಕೂಡ ಬಿದ್ದಿದೆ. ಇಷ್ಟೊತ್ತಿಗೆ ಒಳ್ಳೆ ಮಳೆ ಆಗ್ಬೇಕಿತ್ತು, ಡ್ಯಾಮ್ಗಳು ತುಂಬುತ್ತಾ ಇರಬೇಕಿತ್ತು. ಬಟ್ ಮಳೆ ಬೀಳ್ತಿಲ್ಲ, ಡ್ಯಾಮ್ಗಳು ತುಂಬುತ್ತಿಲ್ಲ, ಇನ್ನು ಖಾಲಿ ಆಗ್ತಿದಾವೆ. ಹಾಗಾದ್ರೆ ಏನಿದು ಎಲ್ ನೀನೋ? ಯಾವ ಸೆಕ್ಟರ್ಗೆ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಯಾವ ಸೆಕ್ಟರ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ? ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ನಮಗೆ ಈ ವಿಚಾರಗಳು ಗೊತ್ತಿರಬೇಕು. ಎಲ್ ನೀನೋ ಬರುತ್ತೆ ಅಥವಾ ಎಲ್ ನೀನೋದ ಎಫೆಕ್ಟ್ ಎಕಾನಮಿ ಮೇಲೆ ಆಗುತ್ತೆ, ಸೆಕ್ಟರ್ಸ್ ಮೇಲೆ ಆಗುತ್ತೆ ಅಂದ್ರೆ ಎಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಎಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಈ ವಿಷಯ ಗೊತ್ತಿದ್ರೆ ಮೇ ಬಿ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಗೆ ಉಪಯೋಗ ಆಗ್ಬೋದು. ಆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಈ ಎಲ್ ನೀನೋ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ? ಸೊ ಎಲ್ ನೀನೋ ಅಂದ್ರೆ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪಿಕ್ಚರ್ ಅಲ್ಲಿ ಸಾಕಷ್ಟು ಮಾಹಿತಿ ಇದೆ. ನಾರ್ಮಲ್ ಇಯರ್ ಅಲ್ಲಿ ಏನಾಗುತ್ತೆ, ಪೆಸಿಫಿಕ್ ಓಷನ್ ಅಲ್ಲಿ ನಾರ್ಮಲ್ ವೆದರ್ ಇರುತ್ತೆ, ಅಂದ್ರೆ ನೀರು ಕೂಲ್ ಆಗಿರುತ್ತೆ. ಹಾಗೇನಾಗುತ್ತೆ, ವಿಂಡ್ಸ್ ಭಾರತದ ಕಡೆ ಬರುತ್ತೆ. ಭಾರತದಲ್ಲಿ ವೆದರ್ ವಾರ್ಮ್ ಇರುತ್ತೆ. ಯೂಶುವಲಿ ನಿಮ್ಗೆ ಗೊತ್ತಲ್ಲ, ಮಾರ್ಚ್ ಏಪ್ರಿಲ್ ಮೇ ನಮ್ಮಲ್ಲಿ ತುಂಬಾನೇ ಹಾಟ್ ಇರುತ್ತೆ. ಜೂನ್ ಇಂದ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಹಾಟ್ ವೆದರ್ ಏನಿರುತ್ತೆ ಅದು ಮೋಡಗಳನ್ನ ಆಕರ್ಷಣೆ ಮಾಡುತ್ತೆ. ಪೆಸಿಫಿಕ್ ಓಷನ್ ಅಲ್ಲಿ ಆಗ ನಾರ್ಮಲ್ ವೆದರ್ ಇರುತ್ತೆ. ಬಟ್ ಎಲ್ ನೀನೋ ಇಯರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪೆಸಿಫಿಕ್ ಓಷನ್ ಅಲ್ಲಿ ನೀರು ವಾರ್ಮ್ ಆಗುತ್ತೆ, ಬಿಸಿ ಆಗೋಕೆ ಶುರುವಾಗುತ್ತೆ. ಹಾಗೇನಾಗುತ್ತೆ, ಆ ಬಿಸಿ ಆಗೋದ್ರಿಂದ ಅಲ್ಲಿನ ಅಂದ್ರೆ ನಮ್ ಕಡೆ ಬರಬೇಕಾಗಿದ್ದಂತ ಮಾನ್ಸೂನ್ ಮಾರುತಗಳು ಏನಾಗುತ್ತೆ, ಸೌತ್ ಅಮೆರಿಕಾ ಕಡೆ ತಿರುಗುತ್ತೆ. ಸೊ ಈ ಕಡೆ ಬರಬೇಕಾಗಿದ್ದು ಆ ಕಡೆ ಹೋಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಪೆಸಿಫಿಕ್ ಓಷನ್ ಕೂಲ್ ಆಗಿದ್ರೆ, ನಾರ್ಮಲ್ ಆಗಿದ್ರೆ ನಮಗೆ ಮಳೆ ಚೆನ್ನಾಗಿ ಬರುತ್ತೆ. ಪೆಸಿಫಿಕ್ ಓಷನ್ ವಾರ್ಮ್ ಆದ್ರೆ, ಬಿಸಿ ಆದ್ರೆ ಅಲ್ಲಿಂದ ಸೌತ್ ಅಮೆರಿಕಾ ಕಡೆ ವೇವ್ಸ್ ಹೋಗುತ್ತೆ. ಹಾಗಾಗಿ ಆ ಕಡೆ ಮಳೆ ಆಗುತ್ತೆ, ನಮ್ ಕಡೆ ಮಳೆ ಕಡಿಮೆ ಆಗುತ್ತೆ. ಇದೇ ಎಲ್ ನೀನೋ. ಸೊ ನಾರ್ಮಲ್ ಇಯರ್ ಪೆಸಿಫಿಕ್ ಓಷನ್ ಅಲ್ಲಿ ವಿಂಡ್ಸ್ ನಾರ್ಮಲ್ ಇರುತ್ತೆ, ನಮ್ಗೆ ಸ್ಟ್ರಾಂಗ್ ಮಾನ್ಸೂನ್ ಬರುತ್ತೆ, ಒಳ್ಳೆ ಬೆಳೆ ಆಗುತ್ತೆ, ಫುಡ್ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಬಟ್ ಎಲ್ ನೀನೋ ಇಯರ್ ಅಲ್ಲಿ ಪೆಸಿಫಿಕ್ ಓಷನ್ ಬಿಸಿ ಆಗುತ್ತೆ, ನಮ್ಗೆ ಮಾನ್ಸೂನ್ ವೀಕ್ ಆಗುತ್ತೆ, ಬೆಳೆಗಳು ಕಡಿಮೆ ಆಗುತ್ತೆ, ಫುಡ್ ಪ್ರೈಸಸ್ ಜಾಸ್ತಿ ಆಗ್ಬೋದು, ಅಂದ್ರೆ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಇದನ್ನ ಒಂದು ಡೆಫಿನೇಷನ್ ಅಲ್ಲಿ ನೋಡೋದಾದ್ರೆ ವಾಟ್ ಈಸ್ ಎಲ್ ನೀನೋ ಅಂತ. ಎಲ್ ನೀನೋ ಇಸ್ ದ ಅನ್ಯೂಶುವಲ್ ವಾರ್ಮಿಂಗ್ ಆಫ್ ದ ಸೆಂಟ್ರಲ್ ಅಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್ ದಟ್ ಡಿಸ್ರಪ್ಟ್ಸ್ ಗ್ಲೋಬಲ್ ವೆದರ್ ಪ್ಯಾಟರ್ನ್ಸ್. ಗ್ಲೋಬಲ್ ಲೆವೆಲ್ ಅಲ್ಲಿ ವೆದರ್ ಪ್ಯಾಟರ್ನ್ಸ್ ಅನ್ನ ಡಿಸ್ರಪ್ಟ್ ಮಾಡುವಂತ ಅನ್ಯೂಶುವಲ್ ವಾರ್ಮಿಂಗ್ ಸೆಂಟ್ರಲ್ ಅಂಡ್ ಈಸ್ಟರ್ನ್ ಪೆಸಿಫಿಕ್ ಓಷನ್ ಅಲ್ಲಿ ಆಗುವಂತದ್ದು. ಭಾರತಕ್ಕೆ ಇದು ವೀಕರ್ ಮಾನ್ಸೂನ್ ನ ಕ್ರಿಯೇಟ್ ಮಾಡುತ್ತೆ. ಇದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ಸ್ ಅಗ್ರಿಕಲ್ಚರ್, ಇನ್ಫ್ಲೇಷನ್ ಅಂಡ್ ರೂರಲ್ ಎಕಾನಮಿಯ ಮೇಲೆ ಬೀಳುತ್ತೆ. ಇದರ ಚೈನ್ ರಿಯಾಕ್ಷನ್ ಇಲ್ಲಿದೆ ನೋಡಬಹುದು. ಇನ್ನು ಇದರಿಂದ ಯಾವ ಸೆಕ್ಟರ್ಸ್ಗೆ ಲಾಭ ಆಗುತ್ತೆ, ಯಾವ ಸೆಕ್ಟರ್ಸ್ಗೆ ನಷ್ಟ ಆಗುತ್ತೆ, ಆಸ್ ಎ ಇನ್ವೆಸ್ಟರ್ಸ್ ಅದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸೆಕ್ಟರ್ಸ್ ಅನ್ನ ನಾವು ವಾಚ್ ಮಾಡಬೇಕು? ಇದರಲ್ಲಿ ವಿನ್ನರ್ಸ್ ಅಂತ ನೋಡೋದಾದ್ರೆ ಅಗ್ರೋ ಕೆಮಿಕಲ್ಸ್ ಅಂಡ್ ಇರಿಗೇಷನ್. ಯಾಕೆ ಈ ಎರಡು ಸೆಕ್ಟರ್ಸ್ ಅಂದ್ರೆ, ಮಳೆಯ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ಬೆಳೆ ಪ್ರಮಾಣ ಕಡಿಮೆ ಆಗುತ್ತೆ. ಬೆಳೆ ಕಡಿಮೆ ಇದ್ದಾಗ ಏನಾಗುತ್ತೆ, ಕೀಟಬಾಧೆ ಜಾಸ್ತಿ ಆಗುತ್ತೆ, ರೋಗಗಳು ಜಾಸ್ತಿ ಆಗುತ್ತೆ. ಮಳೆನೂ ಇರೋದಿಲ್ಲ ಈ ಕಡೆ, ಮತ್ತೆ ಕೀಟಗಳಿಗೆ ಒಂದ್ ಕಡೆ ಆಹಾರನೂ ಸಿಗೋದಿಲ್ಲ. ಹಾಗಾಗಿ ಇರುವಂತ ಕಡೆ ಎಲ್ಲಿ ನೀರಾವರಿ ಬಳಸಿ ಬೆಳೆ ಬೆಳೀತಿರ್ತಾರೋ ಅಂತ ಕಡೆ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಕೆಮಿಕಲ್ ಕಂಪನಿಗಳು ಕ್ರಾಪ್ ಪ್ರೊಟೆಕ್ಷನ್ ಪ್ರಾಡಕ್ಟ್ಸ್ ಅನ್ನ ರೆಡಿ ಮಾಡ್ತಾವಲ್ಲ, ಆ ಕಂಪನಿಗಳಿಗೆ ಅಥವಾ ಆ ಕಂಪನಿಗಳ ಪ್ರಾಡಕ್ಟ್ ಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಕ್ರಾಪ್ ಪ್ರೊಟೆಕ್ಷನ್ ಪ್ರಾಡಕ್ಟ್ಸ್ ಅನ್ನ ರೈತರು ಜಾಸ್ತಿ ಬಳಕೆ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಪೆಸ್ಟ್ ಅಟ್ಯಾಕ್ಸ್ ಅಂಡ್ ಡಿಸೀಸಸ್. ಅದರಲ್ಲಿ ಮೇಜರ್ ಆಗಿ ಕೆಲಸ ಮಾಡುವಂತವು PI ಇಂಡಸ್ಟ್ರೀಸ್, ಸುಮಿಟೋಮಾ ಕೆಮಿಕಲ್ ಇಂಡಿಯಾ, ಧನುಕಾ ಅಗ್ರಿ, ಬೇಯರ್ ಕ್ರಾಪ್ ಸೈನ್ಸ್, ಈ ಕಂಪನಿಗಳು ಕೆಲಸ ಮಾಡ್ತವೆ. ಅಗ್ರೋ ಕೆಮಿಕಲ್ ಸೆಕ್ಟರ್ಗೆ ಇದು ಅಡ್ವಾಂಟೇಜ್ ಅನ್ನ ತರಬಹುದು. ಬಟ್ ಶಾರ್ಟ್ ಟರ್ಮ್ ಅಡ್ವಾಂಟೇಜ್, ಲಾಂಗ್ ಟರ್ಮ್ ಅಲ್ಲಿ ಬದಲಾವಣೆ ಮಾಡುವಂತದ್ದಲ್ಲ, ಇದು ನೆನಪಿರ್ಲಿ. ಇನ್ನು ಇರಿಗೇಷನ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್. ಡ್ರಿಪ್ ಇರಿಗೇಷನ್ ನ ಬೇಡಿಕೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ ಅಂದ್ರೆ ಎಫಿಷಿಯಂಟ್ ವಾಟರ್ ಯೂಸೇಜ್ ಮಾಡಬೇಕಾಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಸ್ ಹಾಗೆ ವಾಟರ್ ಇನ್ಫ್ರಾಸ್ಟ್ರಕ್ಚರ್. ಆ ನಿಟ್ಟಿನಲ್ಲಿ ಜೈನ್ ಇರಿಗೇಷನ್, ಶಕ್ತಿ ಪಂಪ್ಸ್ ಈ ತರದ ಕಂಪನಿಗಳಿಗೆ ಒಂದಷ್ಟು ಲಾಭವನ್ನು ತರುವಂತ ಸಾಧ್ಯತೆಗಳಿರುತ್ತೆ. ಇದ್ರ ಜೊತೆಗೆ ಸ್ಟೇಪಲ್ಸ್, ಕೂಲಿಂಗ್ ಅಂಡ್ ಬೇವರೇಜಸ್ ಈ ಸೆಗ್ಮೆಂಟ್ ಗಳಿಗೂ ಕೂಡ ಒಂದಷ್ಟು ಲಾಭ ಆಗುವಂತ ಸಾಧ್ಯತೆಗಳಿರುತ್ತೆ.
ಕನ್ಸ್ಯೂಮರ್ ಸ್ಟೇಪಲ್ಸ್, ರೂರಲ್ ಸ್ಟ್ರೆಸ್ ಇರುವಂತಹ ಸಂದರ್ಭದಲ್ಲಿ ಇದರ ಡಿಮಾಂಡ್ ಜಾಸ್ತಿ ಇರುತ್ತೆ. HUL, ITC, ನೆಸ್ಲೆ ಇಂಡಿಯಾ, ಬ್ರಿಟಾನಿಯಾ ಈ ಎಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ. ಇನ್ನು ಕೂಲಿಂಗ್ ಪ್ರಾಡಕ್ಟ್ಸ್, ಯಾಕಂದ್ರೆ ಅಬ್ನಾರ್ಮಲ್ ಮಾನ್ಸೂನ್ ನ ಕಾರಣಕ್ಕೆ ಹೀಟ್ ಕಡಿಮೆ ಆಗೋದಿಲ್ಲ, ಎಸ್ಪೆಷಲಿ ಉತ್ತರ ಭಾರತದಂತ ಪ್ರದೇಶಗಳಲ್ಲಿ. ನಮ್ಮಲ್ಲಿ ಸ್ವಲ್ಪ ಈಗ ಕಡಿಮೆ ಆಗಿರ್ಬೋದು, ಬಟ್ ಉತ್ತರ ಭಾರತಕ್ಕೆ ಹೋದ್ರೆ ಈಗಲೂ ಕೂಡ ಹೈಯೆಸ್ಟ್ ಹೀಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ AC, ಕೂಲರ್ಸ್ ಬೇಡಿಕೆ ಕಂಟಿನ್ಯೂ ಆಗುತ್ತೆ. ವೋಲ್ಟಾಸ್, ಬ್ಲೂ ಸ್ಟಾರ್, ಅಂಬರ್, ಜಾನ್ಸನ್ ಕಂಟ್ರೋಲ್ಸ್, ಇಟಾಚಿ ಈ ಕಂಪನಿಗಳು ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ. ರೀಸೆಂಟ್ ಆಗಿ ನಾವು ಬ್ಲೂ ಸ್ಟಾರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ. 1 ಮಿಲಿಯನ್ ACs ಅನ್ನ ಮಾರಾಟ ಮಾಡಿರೋ ಬಗ್ಗೆ Q1 ಅಲ್ಲಿ ಸುದ್ದಿ ಬಂತು. ಆ ಸುದ್ದಿ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಬಂತು. ಇವೆಲ್ಲ ಸಿಗ್ನಲ್ಸ್, ಸೇಲ್ಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅನ್ನೋದಕ್ಕೆ. ಅದರ ನಂತರ ಬೇವರೇಜ್ ಕಂಪನೀಸ್, ವೆದರ್ ಹಾಟ್ ಇದೆ ಅಂದ್ರೆ ಕೂಲ್ ಡ್ರಿಂಕ್ಸ್ ಮಾರಾಟ ಜಾಸ್ತಿ ಇರುತ್ತೆ. ಅದರಲ್ಲಿ ವರುಣ್ ಬೇವರೇಜಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೆಲಸ ಮಾಡುತ್ತವೆ. ಹಾಗೆ ಕ್ಯಾಂಪಾ ಕೋಲಾ ಮೂಲಕ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಿದೆ. ಈಗ ಈ ತರದ ಕಂಪನಿಗಳಿಗೆ ಇದರ ಲಾಭ ಆಗುತ್ತೆ. ಏನು ಯಾವ ಸೆಕ್ಟರ್ಸ್ ಅಂಡರ್ ಪ್ರೆಷರ್ ಇರಬಹುದು, ಎಲ್ಲಿ ಡಿಸ್ಅಡ್ವಾಂಟೇಜ್ ಆಗ್ಬಹುದು ಅಂತ ನೋಡೋದಾದ್ರೆ ಫರ್ಟಿಲೈಸರ್ಸ್ ಅಂಡ್ ಫಾರ್ಮ್ ಎಕ್ವಿಪ್ಮೆಂಟ್. ಮಳೆನೇ ಬಂದಿಲ್ಲ ಅಂದ್ರೆ ಜನ ಗೊಬ್ಬರ ತಗೊಂಡು ಏನಕ್ಕೆ ಹಾಕ್ತಾರೆ? ಸಿಂಪಲ್. ಮಳೆ ಬಂದ್ರೆ ಅಂದ್ರೆ ಮಾನ್ಸೂನ್ ಚೆನ್ನಾಗಿದ್ರೆ ಬಿತ್ತನೆ ಮಾಡ್ತಾರೆ, ಬಿತ್ತನೆಗೆ ಗೊಬ್ಬರ ಬಳಸ್ತಾರೆ. ಬಟ್ ಮಳೆನೇ ಬಂದಿಲ್ಲ ಅಂದ್ರೆ ಸೇಲ್ಸ್ ಇರೋದಿಲ್ಲ. ಇದರಿಂದ ಫರ್ಟಿಲೈಸರ್ ಕಂಪನಿಗಳಿಗೆ ಇದರ ಹೊಡೆತ ಬೀಳುತ್ತೆ. ಚಂಬಲ್ ಫರ್ಟಿಲೈಸರ್ಸ್, ಕೋರಮಂಡಲ್, ನ್ಯಾಷನಲ್ ಫರ್ಟಿಲೈಸರ್ಸ್, ಫ್ಯಾಕ್ಟ್, ಹೀಗೆ ಸಾಕಷ್ಟು ಕಂಪನಿಗಳಿದ್ದಾವೆ. ಆ ಕಂಪನಿಗಳ ಸೇಲ್ಸ್ ಅಲ್ಲಿ ಡಿಕ್ಲೈನ್ ಆಗ್ಬಹುದು. ಬಟ್ ಅಗೇನ್ ನೆನಪಿರ್ಲಿ, ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು 1 or 2 ಕ್ವಾರ್ಟರ್ಸ್ ಕಂಪನಿಗಳಿಗೆ ಹೊಡೆತವನ್ನು ಕೊಡಬಹುದು. ಬಟ್ ಆ ನಂತರದ ಕಂಡೀಷನ್ಸ್ ಬೇರೆ ಇರುತ್ತೆ. ಇನ್ನು ಫಾರ್ಮ್ ಎಕ್ವಿಪ್ಮೆಂಟ್, ಟ್ರಾಕ್ಟರ್ಸ್ ಅಂಡ್ ಫಾರ್ಮ್ ಎಕ್ವಿಪ್ಮೆಂಟ್, ಮಹೀಂದ್ರ ಅಂಡ್ ಮಹೀಂದ್ರ, ಎಸ್ಕಾರ್ಟ್ಸ್, ಕುಬೋಟಾ, ಈ ಎಲ್ಲ ಕಂಪನಿಗಳು ಇಲ್ಲಿ ಕೆಲಸ ಮಾಡ್ತವೆ. ಫಾರ್ಮ್ ಎಕ್ವಿಪ್ಮೆಂಟ್ ಗೆ ಕೂಡ ಬೇಡಿಕೆ ಕಡಿಮೆ ಆಗುತ್ತೆ ಮಳೆ ಬಂದಿಲ್ಲ ಅಂದ್ರೆ. ಹಾಗಾಗಿ ಆ ಕಂಪನಿಗಳು ಕೂಡ ಪ್ರೆಷರ್ ಇರುತ್ತವೆ. ಇನ್ನು ರೂರಲ್ ಕನ್ಸೂಮ್ಷನ್ ಥೀಮ್, ಫಾರ್ಮ್ ಇನ್ಕಮ್ ಕಡಿಮೆ ಆದ್ರೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಜನರ ಕೈಯಲ್ಲಿ ಹಣ ಇಲ್ಲ ಅಂದ್ರೆ ಏನೆಲ್ಲ ಖರ್ಚು ಮಾಡ್ತಾರೆ. ಇದು ಎಂಟ್ರಿ ಲೆವೆಲ್ 2 ವೀಲರ್ಸ್ ಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ರೂರಲ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಹಾಗಾಗಿ ಹೀರೋ ಮೋಟಾರ್ ಕಾರ್ಪ್, TVS ಮೋಟಾರ್ ಈ ರೀತಿಯ 2 ವೀಲರ್ ಕಂಪನಿಗಳಿಗೆ ಒಂದಷ್ಟು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇನ್ನು ಶುಗರ್ ಸೆಕ್ಟರ್ ಗೆ ಬಂದ್ರೆ ಇಲ್ಲೂ ಕೂಡ ಬಲರಾಂಪುರ್ ಚಿನಿ, ತ್ರಿವೇಣಿ ಇಂಜಿನಿಯರಿಂಗ್, ದಾಲ್ಮಿಯಾ ಭಾರತ್, ಹೀಗೆ ಸುಮಾರು ಕಂಪನಿಗಳಿದಾವೆ. ಇಲ್ಲಿ ಎಕ್ಸಾಂಪಲ್ ಗಾಗಿ ನಾನು 2-3 ಕಂಪನಿಗಳನ್ನ ಮೆನ್ಷನ್ ಮಾಡಿದ್ದೀನಿ. ಬಟ್ ಒಳಗಡೆ ಹೋದ್ರೆ 10-15 ಕಂಪನಿಗಳು ಕೂಡ ಸಿಗ್ತವೆ. ಇವರುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಶುಗರ್ ಕೇನ್ ವಾಟರ್ ಇಂಟೆನ್ಸಿವ್ ಕ್ರಾಪ್, ಅತಿ ಹೆಚ್ಚು ನೀರ್ ಬೇಕು. ಹಾಗಾಗಿ ಮಳೆಗಾಲನೇ ಆಗಿಲ್ಲ ಅಂದ್ರೆ ಕಬ್ಬು ಬೆಳೆದು ಕಡಿಮೆ ಆಗುತ್ತೆ. ಸೊ ಕಬ್ಬೆ ಇಲ್ಲ ಅಂದ್ರೆ ಶುಗರ್ ಸೆಕ್ಟರ್ ನ ಕಂಪನಿಗಳಿಗೆ ಇದು ಹೊಡೆತವನ್ನ ಕೊಡುತ್ತೆ. ಇನ್ನು ಹೈಡ್ರೋ ಪವರ್ ಯುಟಿಲಿಟೀಸ್, ಮಳೆ ಬಂದು ಡ್ಯಾಮ್ ಗಳು ಫುಲ್ ಆದ್ರೆ ತಾನೆ ಹೈಡ್ರೋ ಪವರ್ ಅನ್ನ ಉತ್ಪಾದನೆ ಮಾಡೋಕ್ಕಾಗೋದು. ಡ್ಯಾಮ್ ಗಳೇ ಖಾಲಿ ಇದ್ರೆ ಹೈಡ್ರೋ ಪವರ್ ಇನ್ನೆಲ್ಲಿ ಬರುತ್ತೆ? ಹಾಗಾಗಿ NHPC, ಹೈಡ್ರೋ ಯುಟಿಲಿಟೀಸ್ ಇಂತಹ ಕಂಪನಿಗಳಿಗೆ ಇದು ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ಶಾರ್ಟ್ ಆಗಿ ನೋಡೋದಾದ್ರೆ ಯಾವ ಸೆಕ್ಟರ್ಸ್ಗೆ ಬೆನಿಫಿಟ್ ಆಗ್ಬೋದು? ಅಗ್ರೋಕೆಮಿಕಲ್ಸ್, ಇರಿಗೇಷನ್, ಸ್ಟೇಪಲ್ಸ್, ಬೆವರೇಜಸ್, ವಾಟರ್ ಮ್ಯಾನೇಜ್ಮೆಂಟ್, ಕೂಲಿಂಗ್ ಅಂಡ್ AC ಪ್ರಾಡಕ್ಟ್ಸ್. ಡಿಸ್ಅಡ್ವಾಂಟೇಜ್ ಅಂದ್ರೆ ಫರ್ಟಿಲೈಸರ್ಸ್, ಟ್ರಾಕ್ಟರ್ಸ್, ಶುಗರ್, ರೂರಲ್ ಡಿಸ್ಕ್ರಿಷನರಿ, 2 ವೀಲರ್ಸ್, ಹೈಡ್ರೋ ಪವರ್, ಫಾರ್ಮ್ ಎಕ್ವಿಪ್ಮೆಂಟ್. ಸೊ ಈ ಕಂಪನಿಗಳಿಗೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ 1 or 2 ಕ್ವಾರ್ಟರ್ಸ್. ಹಾಗೆ ಈ ಎಲ್ನಿನೋ ಇಂಪ್ಯಾಕ್ಟ್ ದೇಶದ ಮೇಲೆ ಹೇಗಾಗುತ್ತೆ? ಮೊದಲಿಗೆ ರೈನ್ ಫಾಲ್ ಕಡಿಮೆ ಆಗುತ್ತೆ. ರೈನ್ ಫಾಲ್ ಕಡಿಮೆ ಆದ್ರೆ ಏನಾಗುತ್ತೆ? ಬೆಳೆಗಳು ಬರೋದಿಲ್ಲ, ಅದರಿಂದ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ಎನರ್ಜಿ ಪ್ರೆಷರ್ ಕೂಡ ಬರ್ಬೋದು. ಹೈಡ್ರೋ ಪವರ್ ಶಾರ್ಟ್ ಫಾಲ್ ಇಂದ ಗವರ್ನಮೆಂಟ್ ಸ್ಪೆಂಡಿಂಗ್ ಇರಿಗೇಷನ್ ಅಂಡ್ ವಾಟರ್ ಇನ್ಫ್ರಾದಲ್ಲಿ ಜಾಸ್ತಿ ಆಗ್ಬೋದು. ಕೂಲಿಂಗ್ ಡಿಮಾಂಡ್ ಅಬೌವ್ ನಾರ್ಮಲ್ ಹೀಟ್ ಇರೋದ್ರಿಂದ ಕೂಲಿಂಗ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಹಾಗೆ ರೂರಲ್ ಸ್ಟ್ರೆಸ್, ಇನ್ಕಮ್ ನ ಕಡಿಮೆ ಮಾಡಬಹುದು. ಈ ಎಲ್ಲ ಕ್ಯಾಸ್ಕೇಡಿಂಗ್ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಈ ಹಿಂದೆ ಯಾವಾಗಾದ್ರೂ ಈ ರೀತಿ ಆಗಿತ್ತಾ ಎಲ್ನಿನೋ ಇಂಪ್ಯಾಕ್ಟ್? ಖಂಡಿತ ಆಲ್ಮೋಸ್ಟ್ 2-3 ವರ್ಷಗಳಿಗೆ ಒಂದ್ಸಲ ಆಗ್ಲಿ ಈ ತರದ ಇಂಪ್ಯಾಕ್ಟ್ಸ್ ಇದ್ದೇ ಇರುತ್ತೆ. ಬಟ್ ಇಂತಹ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಹಿಂಗಾರಲ್ಲಿ ಮಳೆ ಬಂದಿದೆ. ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ಸಂದರ್ಭ ಏನಿರುತ್ತೆ ಅಥವಾ ನವೆಂಬರ್ ವರೆಗೂ ಅಂತ ಸಂದರ್ಭದಲ್ಲಿ ಮಳೆ ಆಗಿದ್ದಾವೆ. ಅಟ್ಲೀಸ್ಟ್ ಆ ಟೈಮಲ್ಲಿ ಆದ್ರೂ ಕೂಡ ಡ್ಯಾಮ್ಗಳಾದ್ರೂ ಫುಲ್ ಆಗುತ್ತೆ. ಜೊತೆಗೆ ಹಿಂಗಾರು ಬೆಳೆಗಳು ಬರುತ್ತವೆ. ಮುಂಗಾರಿಂದ ಹೋಯ್ತು, ಬಟ್ ಹಿಂಗಾರು ಬೆಳೆಗಳು ಬರುತ್ತೆ. ಆ ಒಂದು ಅಡ್ವಾಂಟೇಜ್ ಇರುತ್ತೆ. ಆ ರೀತಿಯ ಡೆವಲಪ್ಮೆಂಟ್ಸ್ ಈ ಹಿಂದೆ ಆಗಿದೆ ಭಾರತದಲ್ಲಿ. ಹಾಗಾಗಿ ಇದು ಭಾರಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಿಂಗಾರು ಹೇಗಿರುತ್ತೆ ನೋಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಮಾನ್ಸೂನ್ ಡೇಟಾನ ನಾವು ಕ್ಲೋಸ್ಲಿ ಮಾನಿಟರ್ ಮಾಡಬೇಕಾಗುತ್ತೆ. IMD ಅಂಡ್ NOAA ಫೋರ್ಕಾಸ್ಟ್ ಏನ್ ಹೇಳುತ್ತೆ ಅಂತ. ಇನ್ ಕೇಸ್ 10% ಗಿಂತ ಜಾಸ್ತಿ ಕಡಿಮೆ ಆದ್ರೆ ಮಳೆ, ಅದು ಸಾಕಷ್ಟು ಬದಲಾವಣೆಯನ್ನ ಮಾಡುತ್ತೆ ದೇಶದಲ್ಲಿ. ಏನೋ ಗವರ್ನಮೆಂಟ್ ಪಾಲಿಸಿ ರೆಸ್ಪಾನ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಯಾವ ಪಾಲಿಸಿಯನ್ನ ತಗೊಳುತ್ತೆ ಸರ್ಕಾರ ಅಂತ. ಇಲ್ಲಿ ಸ್ಟ್ರಾಂಗ್ ಬ್ರಾಂಡ್ಸ್, ಪ್ರೈಸಿಂಗ್ ಪವರ್, ಎಕ್ಸ್ಪೋರ್ಟ್ ಎಕ್ಸ್ಪೋಜರ್ ಇರುವಂತಹ ಕಂಪನಿಗಳಿಗೆ ಕ್ವಶನ್ ಸಿಗುತ್ತೆ. ಜೊತೆಗೆ ಇಲ್ಲಿ ಏನಾದ್ರು ಬರಗಾಲ ಬಂದ್ರೆ ಖಂಡಿತ ಅದು ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಇರುವಂತಹ ಸೆಕ್ಟರ್ಸ್ ಗೆ ಹೆಚ್ಚಿನ ಹೊಡೆತವನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. ಇನ್ ಕೇಸ್ ಓವರ್ ಆಲ್ ನೋಡೋದಾದ್ರೆ ಯಾವ ಸೆಕ್ಟರ್ ನ ನೋಡಬಹುದು ಈಗ, ಅಥವಾ ಯಾವ ಸೆಕ್ಟರ್ಸ್ ನ ಕಾಶಿಯಸ್ ಆಗಿ ವಾಚ್ ಮಾಡಬೇಕು ಅಂತ ಇಲ್ಲಿದೆ. ಅಗ್ರೋಕೆಮಿಕಲ್ಸ್, ಇರಿಗೇಷನ್, ಕನ್ಸ್ಯೂಮರ್ ಸ್ಟೇಪಲ್ಸ್, ಏರ್ ಕಂಡೀಷನಿಂಗ್, ಕೂಲಿಂಗ್, ಕೋಲ್ಡ್ ಬೆವರೇಜಸ್ ಫೋಕಸ್ ಮಾಡಬಹುದು. ಫರ್ಟಿಲೈಸರ್, ಟ್ರಾಕ್ಟರ್ಸ್ ಅಂಡ್ ಫಾರ್ಮ್ ಎಕ್ವಿಪ್ಮೆಂಟ್, ರೂರಲ್ ಡಿಸ್ಕ್ರಿಷನರಿ, ಶುಗರ್, ಹೈಡ್ರೋ ಪವರ್ ನ ಕಾಶಿಯಸ್ ಆಗಿ ವಾಚ್ ಮಾಡಬೇಕಾಗುತ್ತೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.